ಸರ್ ಅವ್ರ ಆಚೆ ಬಂದ್ರೆ ಅಲ್ಲಿ ಏನ್ ಫ್ಯಾನ್ಸ್ ಇದಾರೋ ಎಲ್ಲರಿಗಿಂತ ಜಾಸ್ತಿ ನನಗೆ ಖುಷಿ ಆಗುತ್ತೆ. ಯಾಕೆ ಹೇಳಿ? ಯಾಕೆಂದ್ರೆ ನನ್ನ ಚಿತ್ರರಂಗಕ್ಕಿದ್ದ ಕಳಂಕ ನಿವಾರಣೆ ಆಗಿ ನಮ್ಮ ಹೀರೋ ಹೊರಗಡೆ ಬಂದಿದ್ದಾರೆ. ಒಬ್ಬ ಮಾಸ್ ಹೀರೋ ಒಂದಷ್ಟು ಸರ್ ಎಲ್ಲರಿಗೂ ಇರುತ್ತೆ ಸರ್. ಗ್ರಹಣ ಸೂರ್ಯನಿಗೂ ಬಿಟ್ಟಿಲ್ಲ ಸರ್, ಅಲ್ವಾ? ಇದೇನೋ ತಪ್ಪು ಟೈಮ್ ಆಗಿದೆ, ನೋಡುವ. ನಾನಂತೂ ಅವ್ರ ಬಗ್ಗೆ ಒಂದ್ ಪದನೂ ಹೇಳಿಲ್ಲ ಸರ್. ನಾನು ಹೇಳ್ತಾ ಇರೋದು ಅಂಧಾಭಿಮಾನಿಗಳಿಗೆ ಅಷ್ಟೇ. ಅವ್ರು ಕೂತ್ಕೊಂಡು ವಾರ್ನ ಅದು ಇದು ಮಾಡ್ತಾರಲ್ಲ ಅವ್ರಿಗೆ ಅಷ್ಟೇ ಹೇಳಿದ್ದು ಸರ್. ಈ ನನಗೆ ಒಂದು ಟು ಬಿ ಫ್ರ್ಯಾಂಕ್, ನನಗೆ ದರ್ಶನ್ ಸರ್ ಮಧ್ಯೆ ಚೆನ್ನಾಗಿದೆ ಸ್ನೇಹ. ಎಲ್ಲಿ ಸರ್ ಒಂದೇ ಒಂದು ಸಲ ನನ್ನ ಸಿನಿಮಾ ಟ್ರೈಲರ್ ಲಾಂಚಿಗೆ ಬಂದವ್ರು ಸರ್, MLA ಫಿಲ್ಮ್ ಟ್ರೈಲರ್ ಲಾಂಚ್ಗೆ ನಟಭಯಂಕರ್ ಶುರು ಮಾಡಿದಾಗ ಫೋನ್ ಮಾಡಿ ಹಿಂಗೆ ಕೇಳಿದ್ದಕ್ಕೆ, ಸೀರಿಯಸ್ಲಿ ಇದೆಲ್ಲ ಆಗ್ತಿರ್ದಕ್ಕೆ ಏನು ಗೊತ್ತಾ, ಕರ್ನಾಟಕದೊಳಗೆ ದರ್ಶನ್ ಸರ್ ವಾಯ್ಸ್ ಓವರ್ ಕೊಡ್ಬೇಕಾಯ್ತು. ಅದನ್ನ ಹಾಳು ಮಾಡ್ಬಿಟ್ರಲ್ಲ. ಒಂದಷ್ಟು ಜನ ಕಾಮೆಂಟ್ಗಳು ಹಾಕಿ 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 ಟ್ವಿಟರ್ಲಿ ಇವರಿಬ್ರಿಗೂ ಆಗದೇ ಇಲ್ವೇನೋ ಅಂತ ತೋರಿಸ್ಬಿಟ್ರು. ಅದು ಹಂಗೆ ನಡ್ಕೊಟ್ಟೋಯ್ತು, ಏನು ಮಾಡೋಕ್ಕಲ್ಲ. ದೇವರಾಣೆ ಒಪ್ಪಿದ್ರು ಸರ್, ನಾನು ಸುಳ್ಳು ಹೇಳಲ್ಲ, ಬೇಕಾದ್ರೆ ಕೇಳಿ ನೋಡಿ, ಒಪ್ಪಿದ್ರು. ಹಂಗಿತ್ತು ನಮ್ಮ ಸ್ನೇಹ. ದುಡ್ಡು ಕೇಳಲಿಲ್ಲ ಸರ್. ಅದಾದಮೇಲೆ ಏನೇನೋ ಬೆಳವಣಿಗೆಗಳಾಯಿತು, ಟೈಮ್ ಬರಲಿ ನಾನು ಹೇಳ್ತೀನಿ. ಬಟ್ ಒಂದು ಹೇಳ್ತೀವಿ, ನಿಜ ಚೆನ್ನಾಗಿದ್ದೀವಿ. ಚೆನ್ನಾಗಿರ್ಬೇಕಾದ್ರೆ ನೆಗೆಟಿವ್ ಆಗಿ ಯಾಕೆ ಹೇಳ್ಬೇಕು ನಾವು? ಯಾಕೆ? ಬಟ್ ಸೋಷಿಯಲ್ ಮೀಡಿಯಾನ ನಂಬಿಸ್ಬಿಟ್ರು. ಪ್ರಥಮ್ ಅವ್ರನ್ನ ವಿರೋಧಿಸ್ತಾರೆ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಬಾಸ್ಗಾಗಲ್ಲ, ಹಿಂಗೆ ಏನೋ ಹಂಗೋಯ್ತು. ನನಗಂತೂ ಸರ್ ತೂಗ್ದೀಪ್ ಶ್ರೀನಿವಾಸ್ ಸರ ಕಟ್ಟ ಅಭಿಮಾನಿ ಸರ್. ಯಾಕೆಂದ್ರೆ ನಟಭಯಂಕರ್ ಸಿನಿಮಾ ಆಗಿರೋದು ಅವರಿಂದ. ಇನ್ನೇನು ನಟಭಯಂಕರ್ ಅಂದ್ರೆ ಯಾರು? ವಜ್ರಮುನಿ, ತೂಗ್ದೀಪ್ ಶ್ರೀನಿವಾಸ್ ಅವರು, ಸುಧೀರ್ ಅವರು, ಧೀರೇಂದ್ರ ಗೋಪಾಲ್ ಅವರು, ದಿನೇಶ್ ಅವರು. ಅವ್ರನ್ನ ಎತ್ಕೊಂಡು ಅವ್ರ ಸಿನಿಮಾ ಎತ್ಕೊಂಡು ಮಾಡಿರೋದು.